ಮಕ್ಕಳನ್ನ ಶಾಲೆ ಕಳಿಸುವ ಪ್ರತಿಯೊಬ್ಬ ಪೋಷಕರು ಕೂಡ ನೋಡ್ಲೇಬೇಕಾದಂತಹ ಸ್ಟೋರಿ. ನಿಮ್ಮ ಮಕ್ಕಳನ್ನ ಒಂಟಿಯಾಗಿ ಶಾಲೆ ಕಳಿಸ್ತಾ ಇದ್ದೀರಾ. ಮಕ್ಕಳು ಶಾಲೆಗೆ ಹೋಗಿ ಬರುವಾಗ ಯಾರ್ಯಾರ ಸಂಪರ್ಕ ಮಾಡ್ತಾರೆ ಅನ್ನೋ ಅರಿವು ನಿಮಗಿಲ್ವಾ? ಹಾಗಾದ್ರೆ ಈ ಹುಡುಗನ ಸ್ಟೋರಿ ನೋಡಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ. ಪೋಷಕರೇ ಎಚ್ಚರ, ಮಕ್ಕಳ ಮೇಲಿರಲಿ ನಿಗಾ. ಶಾಲೆಯಿಂದ ಮನೆಗೆ ಬಂದ ಹುಡುಗ ನಾಪತ್ತೆ. ಶಾಲೆಗೆ ಹೋಗಿ ಬರೋ ಎಲ್ಲ ಮಕ್ಕಳಂತೆ ಮಿಲನ್ ಕೂಡ ಹೋಗಿ ಬರ್ತಾ ಇದ್ದ. ಆ ದಿನವೂ ಎಂದಿನಂತೆ ಶಾಲೆಗೆ ಹೋಗಿ ಬಂದಿದ್ದ ಮಿಲನ್ ಮನೆಗೆ ಬಂದು ಯೂನಿಫಾರ್ಮ್ ಬದಲಾಯಿಸಿದವನೇ ನಾಪತ್ತೆಯಾಗಿದ್ದಾನೆ. ಆಶ್ಚರ್ಯ ಅಂದರೆ ಮಿಲನ್ ಖುಷಿಯಿಂದಲೇ ಮನೆಯಿಂದ ಹೋಗಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹಾಗಾದರೆ ಅಷ್ಟು ಖುಷಿಯಿಂದ ಬಾಲಕ ಮಿಲನ್ ಎಲ್ಲಿಗೆ ಹೋದ ಎಂಬ ಅನುಮಾನ ಎಲ್ಲರನ್ನೂ ಕಾಡಿತ್ತು. ಅನುಮಾನದ ಜಾಡು ಹಿಡಿದು ಹೊರಟವರಿಗೆ ಅಚ್ಚರಿ ಕಾದಿತ್ತು. ಮಿಲನ್ ಕಾಣೆಯಾಗುವ ಹಿಂದಿನ ದಿನ ತನ್ನ ಸ್ನೇಹಿತರೊಂದಿಗೆ ಮಾತನಾಡಿದ್ದಂತೆ. ನಮ್ಮ ಮನೆಯಲ್ಲಿ ಕಷ್ಟ ಇದೆ, ನನಗೆ ಯಾರೋ ಹೇಳಿದ್ರು, ಅವರು ಹೇಳಿದ ಕೆಲಸ ಮಾಡಿದ್ರೆ ಹಣ ಕೊಡ್ತಾರಂತೆ, ಅದಕ್ಕೆ ಅವ್ರ ಜೊತೆ ಹೋಗ್ತಾ ಇದ್ದೀನಿ ಅಂತ ಬಾಯ್ ಹೇಳಿ ಬಂದಿದ್ದಂತೆ. ಮಿಲನ್ ತನ್ನ ಸ್ನೇಹಿತರ ಜೊತೆ ಹೇಳಿ ಬಂದಿದ್ದ ಮತ್ತೊಂದು ವಿಷಯ ಇನ್ನೂ ಭಯಾನಕವಾಗಿದೆ. ಬಾಂಬ್ ತಯಾರಿಕೆ ಕೆಲಸಕ್ಕೆ ಹೋದರೆ ದುಡ್ಡು ಕೊಡ್ತಾರೆ ಅಂತ ಹೇಳಿ ಮನೆ ಬಿಟ್ಟು 9 ವರ್ಷದ ಮಿಲನ್ ಹೋಗಿರೋದು ಎಲ್ಲರನ್ನ ಆತಂಕಕ್ಕೆ ದೂಡಿದೆ. ಆದರೆ ಮಿಲನ್ ಬಾಂಬ್ ತಯಾರಿಕೆ ಬಗ್ಗೆ ಹುಚ್ಚು ಹಿಡಿಸಿದ್ಯಾರು ಅನ್ನೋ ಅನುಮಾನಗಳು ಪ್ರಶ್ನೆಯಾಗೇ ಉಳಿದಿವೆ. 20 ವರ್ಷಗಳ ಹಿಂದೆ ಬದುಕು ಕಟ್ಟಿಕೊಳ್ಳಲು ನೇಪಾಳದಿಂದ ಬೆಂಗಳೂರಿಗೆ ಬಂದು ನೆಲೆಸಿದ್ದ ತಂದೆ ತಾಯಿಯಾದ ಬಿಮಲ್ ಮತ್ತು ಸುನೀತಾ ಇದೀಗ ಮಗನ ಹುಡುಕಾಟದಲ್ಲಿದ್ದಾರೆ. ಮಗನ ಪತ್ತೆಗಾಗಿ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಆದರೆ ಇದುವರೆಗೂ ಮನೆ ಬಿಟ್ಟ ಬಾಲಕನ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ. ಪೊಲೀಸರು ತೀವ್ರ ಹುಡುಕಾಟದಲ್ಲಿ ತೊಡಗಿದ್ದಾರೆ. ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.